ಭರತ್ ಅಣ್ಣ ಗಾಡಿ ಓಡಿಸ್ ನೋಡಿದ್ರಿ, ಹ್ಞೂ ಅಣ್ಣ. 10 ಡೇಸ್ ಬಿಟ್ಟಿದ್ರಿ. ಹ್ಞೂ ಈಗ ಏನ್ ಅನ್ನಿಸ್ತಾ ಇದೆ ಗಾಡಿ ನಿಮ್ಗೆ ಒಂದ್ ರೌಂಡ್ ಹೋಗಿ ಬಂದಾದ್ಮೇಲೆ? ಅಣ್ಣ ನಾನು 2016ರಿಂದ ಈ RX-ಗೆ ಹುಚ್ಚ ಆಗಿದ್ದು ನಾನು ಈ ಗಾಡಿಗೆ. ಕಿಂಗ್ ಸೆಟಪ್ ಮಾಡಿದ್ರೆ ಯಾವ ತರ ಫೀಲ್ ಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿಲ್ಲ. ಇದು ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಐತಣ್ಣ ಫೀಲು. ಕೆಲಸ ಸಕ್ಕದಾಗ ಮಾಡಿದ್ದೀರಾ, ಚೆನ್ನಾಗಿ ಬಂದೈತಣ್ಣ ಗಾಡಿ ಮಾತ್ರ. ಫೀಲು ಹೇಳಕ್ ಆಗಲ್ಲ, ಅದೆಲ್ಲ ಗಾಡಿ ಓಡಿಸಿ ಅನುಭವಿಸೋರಿಗೆ ಮಾತ್ರ ಇದು ಗೊತ್ತಾಗೋದು. ಅದಕ್ಕೆ ಬರುತ್ತೆ ಹೇಳಿದ್ದು, ಯಾವತ್ತು ಏನು ಮಾತು ಮುಖ್ಯ ಆಗಲ್ಲ, ಮಾಡೋ ಕೆಲಸ ಮುಖ್ಯ. ಎಷ್ಟೊಂದ್ ಜನ ಈ ಗಾಡಿ ಮಾಡಿದ್ರೆ ಚಪ್ರಿ ಅಂತಾರಣ್ಣ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಹೇಳ್ತೀರಾ? ಒಂದು ಮಾತು ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಯಾವತ್ತು ಈ ಗಾಡಿ ಇಕ್ಕೊಂಡಿರೋ ಚಪ್ರಿ ಅಂತ ಯಾರು ಹೇಳ್ತಾರೋ ರಿಯಲ್ ಚಪ್ರಿ ಅವರೇ. ಏನಕ್ಕೆ ಅಂದ್ರೆ ದಿನ ಬೆಳಗರೆ 1000 ರೂಪಾಯಿ ದುಡಿಯೋ ಅಂತವ್ರು, ದಿನ ಬೆಳಗರೆ ಎಷ್ಟೋ ದುಡ್ಡು ನೋಡೋ ಅಂತವ್ರು RX ಇಡಕ್ಕಾಗಲ್ಲ. ಎಷ್ಟೋ ಬದುಕಿರೋರು RX ಇಡಕ್ಕಾಗಲ್ಲ. RX ಬಗ್ಗೆ ಗಂಧ ಗೊತ್ತಿರೋರು ಮಾತ್ರ RX ಇಡಕ್ ಸಾಧ್ಯ. ದುಡ್ಡಿದ್ದವರು ಇಡಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ದುಡ್ಡಿರೋರು ಯಾವ್ದಾನ ಒಂದು 4 ಸ್ಟ್ರೋಕ್ ಅಥವಾ ಯಾವ್ದಾನ ಬೇರೆ ಗಾಡಿ ತಗೊಂಡು ಶೋಕಿ ಮಾಡ್ಬೋದು. ಆದ್ರೆ RX ಇಡ್ಬೇಕು ಅಂದ್ರೆ ಲೋಕಲ್ ಅವರು ಆಗಿರ್ಬೋದು, ಬೇರೆಯವ್ರು ಆಗಿರ್ಬೋದು, ಆದ್ರೆ ಅದ್ರಲ್ಲಿ ಪಳಗಿದ್ರೆ ಮಾತ್ರ ಸಾಧ್ಯ. ನೋಡ್ರಿ, 100ಕ್ಕೆ1 ಮಾತು ಹೇಳಿದ್ರು. ಎಷ್ಟೊಂದ್ ಜನ ಚಪ್ರಿ ಅಂತ ಅಂತಾರೆ. ಯಾಕೆ ಹಂಗ ಅಂತಾರೆ ಅಂದ್ರೆ ಅವ್ರ ಹತ್ರ ಇರಲ್ವಲ್ಲ ಈ ಗಾಡಿ, ಅದಕ್ಕೋಸ್ಕರ ಹೊಟ್ಟೆ ಊರಿಗೆ ಹಂಗ ಅನ್ಬೋದೇನ. ನೀವ್ ಯಾವ್ದೇ ಗಾಡಿ ತಗೊಂಡ್ರಿ ರೈಟ್ ಇಳಿತಾ ಇರ್ತದೆ, ಬಟ್ ಈ ಗಾಡಿ ತಗೊಂಡ್ರಿ ರೈಟ್ ಏರ್ತಾ ಇರ್ತದೆ. ಯೂಟ್ಯೂಬ್ ಅಲ್ಲಿ ಇದ್ರದ್ದು ಫುಲ್ ವಿಡಿಯೋ ಐತೆ, ಲಿಂಕು ಬಯೋದಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ರೈಟ್ ಸೇಫ್ ಗೈಸ್.